ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ನೋಯ್ಡಾದಲ್ಲಿ ಮುಂದುವರಿದ ಕಾರ್ಮಿಕರ ಉಗ್ರ ಪ್ರತಿಭಟನೆ. ವೇತನ ಹೆಚ್ಚಳಕ್ಕಾಗಿ ಹಲವಾರು ಕಂಪನಿಗಳ ಕಾರ್ಮಿಕರು ಕೂಡ ಈಗ ಬೀದಿಗಿಳಿದಿದ್ದಾರೆ. ನೋಯ್ಡಾದಲ್ಲಿ ಮುಂದುವರಿದ ಕಾರ್ಮಿಕರ ಉಗ್ರ ಪ್ರತಿಭಟನೆ. ವೇತನ ಹೆಚ್ಚಳಕ್ಕಾಗಿ ಬೀದಿಗಿಳಿದ ವಿವಿಧ ಕಂಪನಿಗಳ ಕಾರ್ಮಿಕರು. ನಿನ್ನೆಯಿಂದ ಹಿಂಸಾರೂಪಕ್ಕೆ ತಿರುಗಿದ ಕಾರ್ಮಿಕರ ಹೋರಾಟ. ಇಂದು ಮತ್ತೆ ಪೊಲೀಸರ ಮೇಲೆ ಕಾರ್ಮಿಕರು ಕಲ್ಲು ತೂರಿದ್ದಾರೆ. ಪ್ರತಿಭಟನೆ ತೀವ್ರಗೊಂಡ ಹಿನ್ನೆಲೆಯಲ್ಲಿ ಪೊಲೀಸರು ಕೂಡ ಲಾಠಿ ಚಾರ್ಜ್ ಅನ್ನ ಮಾಡಿದ್ದಾರೆ. ನೋಯ್ಡಾದಲ್ಲಿ ಕಾರ್ಮಿಕರ ಉಗ್ರ ಪ್ರತಿಭಟನೆ ಮುಂದುವರೆದಿದೆ. ಇನ್ನು ನೋಯ್ಡಾ ಕಾರ್ಮಿಕರ ಪ್ರತಿಭಟನೆಗೆ ರಾತ್ರೋರಾತ್ರಿ ಪ್ಲಾನ್ ಮಾಡಲಾಗಿತ್ತು. ಪಾಕಿಸ್ತಾನದ ಲಿಂಕ್ ಬಗ್ಗೆ ಈಗಾಗಲೇ ಪೊಲೀಸರು ಕೂಡ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಇನ್ನು 300 ಜನರನ್ನ ಪೊಲೀಸರು ಇಲ್ಲಿ ಅರೆಸ್ಟ್ ಮಾಡಿದ್ದಾರೆ. ಪ್ರತಿಭಟನೆ ತೀವ್ರಗೊಂಡ ಹಿನ್ನೆಲೆಯಲ್ಲಿ ಪೊಲೀಸರು ಕೂಡ ಲಾಠಿ ಚಾರ್ಜ್ ಮಾಡಿದ್ದಾರೆ. ವೇತನ ಹೆಚ್ಚಳಕ್ಕಾಗಿ ಹಲವಾರು ಕಾರ್ಮಿಕರು ಕೂಡ ಬೀದಿಗಿಳಿದಿದ್ದಾರೆ. ನೋಯ್ಡಾದಲ್ಲಿ ಕಾರ್ಮಿಕರ ಉಗ್ರ ಪ್ರತಿಭಟನೆ ಈಗ ಮುಂದುವರೆದಿದೆ. ಇನ್ನು ವೇತನ ಹೆಚ್ಚಳಕ್ಕೆ ಆಗ್ರಹಿಸಿ ವಿವಿಧ ಖಾಸಗಿ ಕಂಪನಿ ನೌಕರರು ಉತ್ತರ ಪ್ರದೇಶದ ನೋಯ್ಡಾದಲ್ಲಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಇನ್ನು ಈ ಕುರಿತು ಸ್ಫೋಟಕ ರಹಸ್ಯಗಳು ಕೂಡ ಒಂದೊಂದಾಗಿ ಹೊರಬೀಳ್ತಾ ಇದೆ. ರಾತ್ರೋರಾತ್ರಿ ಕಾರ್ಮಿಕರ ಪ್ರತಿಭಟನೆ ರೂಪುಗೊಂಡಿದ್ದು ಹೇಗೆ? ಶಾಂತಿಯುತವಾಗಿ ನಡೀತಾ ಇದ್ದ ಪ್ರತಿಭಟನೆ ಹಿಂಸಾರೂಪ ಪಡೆದುಕೊಂಡಿದ್ದು ಹೇಗೆ ಅನ್ನೋ ಪ್ರಶ್ನೆ ಕೂಡ ಈಗ ಎದ್ದಿರುವಂಥದ್ದು. ಇನ್ನು ಸಾಕಷ್ಟು ಪೊಲೀಸರು ಕೂಡ ಆ ಕಾರ್ಮಿಕರ ಮೇಲೆ ಲಾಠಿ ಚಾರ್ಜ್ ಅನ್ನ ಮಾಡಿದ್ದಾರೆ. ನೋಯ್ಡಾದ ಕಾರ್ಮಿಕರ ಪ್ರತಿಭಟನೆ ಇಂದು ಕೂಡ ಮುಂದುವರೆದಿರುವಂಥದ್ದು. 2 ದಿನಗಳಿಂದ ಶಾಂತಿಯುತವಾಗಿ ನಡೀತಾ ಇದ್ದ ಪ್ರತಿಭಟನೆ ಇಂದು 3ನೇ ದಿನವಾದ ಹಿಂಸಾತ್ಮಕ ರೂಪಕ್ಕೆ ತಿರುಗಿತ್ತು. ये करवा लो यार थोड़ा सा ना, आगा थोड़ी नीचे से